ಓಂ ನಮೋ ನಾರಾಯಣಾಯ. ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜಾನ? ಮ್ಯಾನಿಫೆಸ್ಟೇಷನ್ಗೂ ಅಸ್ಟ್ರಾಲಜಿಗೂ ಇರೋ ವ್ಯತ್ಯಾಸ ಏನು? ಹಾಗಿದ್ರೆ ಶ್ರೀಕೃಷ್ಣ ಹೇಳೋ ತರ ಕರ್ಮಣ್ಯ ವಾದಿಕಾರಸ್ಯ ಮಾ ಫಲೇಶು ಕದಾಚನ ಅನ್ನೋ ತರ ನಿನ್ನ ಕೆಲಸಗಳನ್ನ ಮಾತ್ರ ನೀನ್ ಮಾಡು, ಫಲದ ಅಪೇಕ್ಷೆ ಏನು ಇಟ್ಕೋಬೇಡ ಅಂತ ಶ್ರೀಕೃಷ್ಣನೇ ಹೇಳುವಾಗ ಮ್ಯಾನಿಫೆಸ್ಟೇಷನ್ ನ ಮೊದಲೇ ಡಿಸೈಡ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನಾನು ತಿಳಿಸ್ಕೊಡ್ತಿದ್ದೇನೆ. ಹಾಗಿದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಯಾವಾಗ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೋತೀವೋ ಆ ಒಂದು ಪ್ರಕ್ರಿಯೆ ಮುಂದೆ ಆಗುವಂತದ್ದೇ ಮ್ಯಾನಿಫೆಸ್ಟೇಷನ್ ನ ನಿಜವಾದ ಅರ್ಥ. ಇವಾಗ ನೀವು ನಮ್ಮ ದೇಶದಲ್ಲಿ ತಗೊಂಡ್ರೆ ಕೋಟ್ಯಾಂತರ ಜನಗಳು ಒಂದೇ ಸಮನೆ ಒಂದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರೆ ಫಲಾನುಫಲ ಒಂದೇ ತರ ಇರುತ್ತಾ? ಖಂಡಿತ ಇಲ್ಲ. ಆವಾಗ ಯಾರಿಗೆ ಯಾವ ಸಮಯಕ್ಕೆ ಯಾವ ರೀತಿ ಯಾವ ಸ್ಥಳದಲ್ಲಿ ನಿಮ್ಗೆ ಏನ್ ಸಿಗ್ಬೇಕೋ ಅದು ಖಂಡಿತ ಸಿಗುವಂತದ್ದು ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಗ್ರಹಸ್ಥಿತಿ ಅನುಸಾರವಾಗಿ ನಿಮ್ಗೆ ಸಿಗುವಂತದ್ದಾಗತ್ತೆ. ಅದನ್ನು ಯಾರಿಂದಲೂ ತಪ್ಪಿಸೋದಕ್ಕಾಗಲ್ಲ. ಭಗವಂತ ಶ್ರೀಕೃಷ್ಣ ಹೇಳಿದ ತರ ನಿನಗೆ ಏನು ಸಿಗಬೇಕು ಪ್ರಕೃತಿ ಗ್ರಹಸ್ಥಿತಿ ಅನುಗುಣವಾಗಿ ನಿನಗೆ ಸಿಗುವಂತದ್ದಾಗತ್ತೆ. ಆದ್ರೆ ಮ್ಯಾನಿಫೆಸ್ಟೇಷನ್ ಸುಳ್ಳು ಅಂತ ನಾನು ಹೇಳ್ತಿಲ್ಲ. ನಿಮ್ಗೆ ಸಡನ್ ಆಗಿ ಮನೋಬಲ ಸಿಗುವಂತದಕ್ಕೆ ಮ್ಯಾನಿಫೆಸ್ಟೇಷನ್ ಇದೆ. ಆದ್ರೆ ನಾವು ಮೊದಲೇ ಶ್ರೀಕೃಷ್ಣ ಹೇಳಿದ ತರ ಯಾವ್ದಾದ್ರು ಫಲಾನುಫಲನ ಡಿಸೈಡ್ ಮಾಡಬಾರದು. ಎಲ್ಲ ನಮ್ಮ ಪೂರ್ವ ಜನ್ಮದ ಗ್ರಹಸ್ಥಿತಿಯ ಅನುಗುಣವಾಗಿ ಸಿಗುವಂತದ್ದಾಗತ್ತೆ. ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಎಲ್ಲಾ ರೀತಿಯಲ್ಲೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಜನಗಳಿಗೂ ವರ್ಕ್ ಆಗಲ್ಲ. ಧನ್ಯವಾದಗಳು.